ಸಂಸದ ಪಿಸಿ ಮೋಹನ್ ಮತ್ತು ಪ್ರದೀಪ್ ಈಶ್ವರ್ ನಡುವೆ ನಡೆದಂತಹ ಮಾತಿನ ಜಟಾಪಟಿ ಇದೆಯಲ್ಲ, ಇದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವ್ಯಾಪಕವಾಗಿ ಪರವಿರೋಧದ ಚರ್ಚೆಗೆ ಕಾರಣ ಆಗಿದೆ. ಜಟಾಪಟಿಗೆ ಕಾರಣ ಏನು, ಆ ಡೀಟೇಲ್ಸ್ ಅನ್ನು ಕೂಡ ನೋಡ್ತಾ ಹೋಗೋಣ. ಪ್ರದೀಪ್ ಈಶ್ವರ್ಗೆ ಪಿಸಿ ಮೋಹನ್ ವಾರ್ನ್ ಮಾಡ್ತಾ ಇದ್ದಾರೆ. ಈ ಎಲ್ಲ ಇನ್ಸಿಡೆಂಟ್ ಆದ ಬಳಿಕ ಕಾಂಗ್ರೆಸ್ ಸರ್ಕಾರ ಪರ್ಮನೆಂಟ್ ಅಲ್ಲ, ಪರ್ಮನೆಂಟ್ ಆಗಿ ಅಧಿಕಾರದಲ್ಲಿ ಇರಲ್ಲ, ನೀವು 12 ವರ್ಷ ಆದಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಪ್ರದೀಪ್ ಈಶ್ವರ್ ತಮ್ಮ ವರ್ತನೆಯನ್ನ ಸರಿಪಡಿಸಿಕೊಳ್ಬೇಕು ಅಂತ ತಮ್ಮ ಅಸಮಾಧಾನವನ್ನ ಎಲ್ಲ ಇನ್ಸಿಡೆಂಟ್ ಆದ್ಮೇಲೂ ಕೂಡ ಹೇಳ್ತಾ ಇದ್ದಾರೆ. ಪ್ರಚಾರದ ಗೀಳಿಗೆ ಮಾತನಾಡೋದು ಸರಿಯಲ್ಲ ಅಂತ ಪ್ರದೀಪ್ ಈಶ್ವರ್ ಅವರಿಗೆ ಸಂಸದ ಪಿಸಿ ಮೋಹನ್ ಎಚ್ಚರಿಕೆಯನ್ನು ಕೊಟ್ಟರು. ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್, ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ. ಕುತ್ಕೋಬೇಕು ಸುಮ್ನೆ. ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇರೋದಿಲ್ಲಿ. ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್, ನಿಮ್ಮ ಅಪ್ಪನ ಪ್ರೋಗ್ರಾಮ್ ಅಲ್ಲ. ಕುತ್ಕೋಬೇಕು ಸುಮ್ನೆ. ಸಿದ್ದರಾಮಯ್ಯ ಸರ್ಕಾರ ನಡೀತಾ ಇರೋದಿಲ್ಲಿ. ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ಸ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಅದು ನನಗೂ ಕೂಡ ಅರ್ಥ ಆಗಿಲ್ಲ. ಇವಾಗ ಆರ್ ಸೀತಾರಾಮ್ ಅವ್ರು ಬಂದು ಅವ್ರು ಭಾಷಣ ಮಾಡೋದ್ರು. ನಾನು ಕೂಡ ಅವರ ಭಾಷಣ ಆದಮೇಲೆ ನಾನು ಮಾಡಬೇಕಾಗಿದ್ದು. ಭಾಷಣ ಮಾಡಿ ಹೊರಗಡೆ ಬಂದೆ. ಇವತ್ತು ನಾವು ಒಟ್ಟಾಗಿದ್ದು ಸಮುದಾಯಕ್ಕೆ, ಇವತ್ತು ಸಮುದಾಯ ಭಾಳ ತೊಂದರೆಯಲ್ಲಿದೆ. ಇವತ್ತು ಹಳ್ಳಿಗಾಡಲ್ಲಿ ಜನ ಇದ್ದಾರೆ. ಇವತ್ತು ನಮಗೆ ಎಂಪ್ಲಾಯ್ಮೆಂಟ್ ಸಿಕ್ಕೋದು 91ರಲ್ಲಿ ಎಲ್ಲಿ ಕಾಂಗ್ರೆಸ್ಸಿಂದ ಒಂದು ಅನ್ಯಾಯ ಆಗಿತ್ತು, ಇವತ್ತಿನವರೆಗೂ ಸರಿಪಡಿಸೋಕ್ಕಾಗಿಲ್ಲ. ಇದರಿಂದ ಜನರು ಬಹಳಷ್ಟು ತೊಂದರೆಯಲ್ಲಿದ್ದಾರೆ. ಅದನ್ನು ಸರಿಪಡಿಸಲಿಕ್ಕೆ ನಾವು ಓಡಾಡ್ತಾ ಇದ್ದೀವಿ ಹೊರತು ಈ ಥರ ಬಹಿರಂಗವಾಗಿ ಮಾತಾಡೋ ಅಂಥದ್ರಿಂದ ಏನೂ ಪ್ರಯೋಜನ ಇಲ್ಲ. ಅವರು ಮೊದಲನೇ ಬಾರಿ ಶಾಸಕರಾಗಿದ್ದಾರೆ. ನಾನು ಅವ್ರಿಗೆ ಹೇಳೋವಂಥದ್ದು, ಈಗ ಸಮುದಾಯಕ್ಕೆ ಏನು ಬರಬೇಕು ಅದನ್ನು ನೀವು ಇವಾಗ ನಾವು ಮಾಡಿರೋವಂಥದ್ದು ಅಭಿವೃದ್ಧಿ ಮಂಡಳಿ ಏನಿದೆಯಲ್ಲ, ಅದಕ್ಕೆ ಒಂದು 300 ಕೋಟಿ ಕೊಡಿಸಿ ಒಂದು ಅಧ್ಯಕ್ಷನನ್ನು ಮಾಡಿ, ಅದ್ರ ಜೊತೆಗೆ ಸಂಶೋಧನಾ ಕೇಂದ್ರಕ್ಕೆ ಒಂದು 5-10 ಕೋಟಿ ಡೆಪಾಸಿಟ್ ಇಡಿಸಿ ಅದನ್ನೊಂದು ಸಂಶೋಧನೆ ಮಾಡಿಸಿ ಅಂತ ಕೂಡ ನಾನು, ಯಾಕೆಂದರೆ ಕಾಂಗ್ರೆಸ್ಸಿಂದ ಆಗಿರೋ ಅನ್ಯಾಯ ಬಹಳ ಆಗಿದೆ ಈ ಸಮುದಾಯಕ್ಕೆ. ಅದು ಅವ್ರ ಸಂಸ್ಕಾರ. ನಾನು ಏನು ಹೇಳೋಕ್ಕಾಗತ್ತೆ ಹೇಳಿ. ಅವ್ರಿಗೆ ಏನು ಹೇಳಿ, ಇವಾಗ ಬ್ಯಾಂಕ್ವೆಟ್ ಹಾಲಲ್ಲಿ ಮಾಡಿದಾಗ ಪಕ್ಷಾತೀತವಾಗಿ ನಾವೆಲ್ಲರನ್ನೂ ಕರೆದ್ವಿ. ಬಸವರಾಜ ಬೊಮ್ಮಾಯಿ ಅವರೇ ಬಂದಿದ್ದರು. ಇವತ್ತು ನೋಡಿ, ಆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ಬರಲಿಲ್ಲ, ಒಂದು ಮಂತ್ರಿ ಕೂಡ ಬರಲಿಲ್ಲ, ಯಾರೂ ಬರಲಿಲ್ಲ. ಅಂದರೆ ನಿಮಗೆ ಸರ್ಕಾರದಲ್ಲಿ ಈ ಸಮುದಾಯವನ್ನು ಎಷ್ಟು ಕಡೆಗಣಿಸಿದ್ದಾರೆ ಅನ್ನೋದಕ್ಕೆ ನಿನ್ನೆ ಒಬ್ಬ ಕೂಡ ಸರ್ಕಾರದಿಂದ ಒಬ್ಬ ಮುಖ್ಯಮಂತ್ರಿ ಆಗಲಿ, ಕನಿಷ್ಠ ಪಕ್ಷ ಯಾವುದನ್ನ ಮಂತ್ರಿ ಆಗಲಿ, ಅಟ್ಲೀಸ್ಟ್ ಮಂತ್ರಿಯು ಬರೋಕ್ಕಾಗಲಿ ಅಂದರೆ ಒಂದು ಸರ್ಕಾರದ ಒಂದು ರೆಪ್ರೆಸೆಂಟೇಷನ್ ಯಾರನ್ನ ಒಂದು ಮಂತ್ರಿಯನ್ನು ಬರ್ಬೋದಿತ್ತು. ಅಲ್ಲ. ಆದರೆ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡಿದ್ರೆ ಬ್ಯಾಂಕ್ವೆಟಲ್ಲಿ ಖುದ್ದು ಅವರೇ ಬಂದಿದ್ದರು ಅವತ್ತು ಆ ಕಾರ್ಯಕ್ರಮಕ್ಕೆ. ಯಡಿಯೂರಪ್ಪನವರು 3A ಇಂದ 2A ಮಾಡಿ ಡೀಟೇಲ್ಸ್ ಕೊಡ್ತಾರೆ. ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಶ್ರೀನಿವಾಸ್, ಪ್ರದೀಪ್ ಈಶ್ವರ್ ಅವರು ಈ ರೀತಿ ತಾಳ್ಮೆ ಕಳ್ಕೊಳ್ಳೋದು, ಆಮೇಲೆ ಒಂದು ಸಭೆಯ ಡೆಕರಮನ್ನು ಮೇಂಟೈನ್ ಮಾಡಕ್ಕೆ ಬರದೇ ಇರೋದು ಅವರ ರಾಜಕೀಯ ಎಕ್ಸ್ಪೀರಿಯನ್ಸನ್ನು ಪ್ರಶ್ನೆ ಮಾಡುವಂತೆ ಮಾಡಿಬಿಡುತ್ತೆ. ಒಬ್ಬ ಶಾಸಕ ಆಗಿದ್ದವನು ಪ್ರಜ್ಞಾಪೂರ್ವಕವಾಗಿ ಮಾತಾಡಬೇಕಾದ್ರೆ ತಾಳ್ಮೆ ತುಂಬ ಹಿಡ್ಕೊಳ್ಬೇಕಾಗತ್ತೆ. ಯಾಕೆ ಹಿಂಗಾಯಿತು ಅಂತ? ಮಮತಾ, ಹೌದು, ಜನಪ್ರತಿನಿಧಿ ಆದವರಿಗೆ ಮೊದಲಿರಬೇಕಾದಂಥದ್ದು ತಾಳ್ಮೆ. ಆದರೆ ನಿನ್ನೆ ಕೈವಾರ ತಾತಯ್ಯವರ ಜಯಂತಿ ಕಾರ್ಯಕ್ರಮ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇತ್ತು. ಆ ಒಂದು ಸಂದರ್ಭದಲ್ಲಿ ಕಾರ್ಯಕ್ರಮದ ಆಯೋಜಕರು ಬಲಿಜ ಸಮುದಾಯಕ್ಕೆ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರು ಕೊಟ್ಟಂತಹ ಸಾಧನೆ ಬಗ್ಗೆ ಅಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡಿದರು. ಇದಕ್ಕೆ ಪ್ರದೀಪ್ ಈಶ್ವರ್ ಅವರು ಆಕ್ಷೇಪಗಳನ್ನು ವ್ಯಕ್ತಪಡಿಸಿ ಸರ್ಕಾರದ ಕಾರ್ಯಕ್ರಮದಲ್ಲೂ ಕೂಡ ಖಾಸಗಿಯಿಂದ ರಾಜಕೀಯ ತರುವಂಥ ಪ್ರಯತ್ನವನ್ನು ಪ್ರದೀಪ್ ಈಶ್ವರ್ ಅವರು ಮಾಡಿದ್ರು. ಅದಾದ ನಂತರ ಅಲ್ಲಿ ಸಭೆಯಲ್ಲಿದ್ದಂಥವರೆಲ್ಲರೂ ಕೂಡ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ವಾಗ್ದಾಳಿಗಳನ್ನು ಮಾಡಿದ್ರು. ಇಲ್ಲಿ ರಾಜಕೀಯ ಮಾತುಗಳು ಬೇಡ ಅನ್ನುವಂತಹ ಆಕ್ರೋಶವನ್ನು ಹೊರ ಹಾಕಿದ್ರು. ಅದಾದ ನಂತರ ಪಿಸಿ ಮೋಹನ್ ಅವರು ಅದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಅದಾದ ಮೇಲೆ ಶಾಸಕರು ಮತ್ತು ಸಂಸದರ ನಡುವೆ ವಾಗ್ದಾಳಿಗಳು, ಮಾತಿನ ಸಮರಗಳು ನಡೆಯಿತು. ಇವತ್ತು ಪಿಸಿ ಮೋಹನ್ ಅವರು ನಿನ್ನೆಯ ಕಾರ್ಯಕ್ರಮ ಏನಾಯಿತು, ಜಗಳ ಏನಾಯಿತು, ಅದಕ್ಕೆ ಸ್ಪಷ್ಟೀಕರಣ ಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ನಿನ್ನೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪ್ರದೀಪ್ ಈಶ್ವರ್ ಅವರು ಆ ರೀತಿ ಮಾತನಾಡುವಂಥದ್ದು ಸರಿಯಲ್ಲ. ಅವರಿಗೆ ಪ್ರಚಾರದ ಗೀಳು ಜಾಸ್ತಿ ಇದೆ. ಯಡಿಯೂರಪ್ಪನವರು ಮತ್ತೆ ಬೊಮ್ಮಾಯಿ ಅವರು ಕೊಟ್ಟಿರುವಂತಹ ಕೊಡುಗೆಯನ್ನು ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಹೀಗಾಗಿ ಇದನ್ನು ಅವರು ಸಹಿಸಿಕೊಳ್ಳದೆ ರಾಜಕೀಯವಾಗಿ ಮಾತನಾಡೋದು ಸರಿಯಲ್ಲ ಅನ್ನುವಂಥ ಮಾತುಗಳನ್ನ ಪ್ರದೀಪ್ ಈಶ್ವರ್ ಅವರಿಗೆ ಹೇಳಿದ್ರು. ಅಲ್ಲದೆ ಸಮುದಾಯದ ಬಗ್ಗೆ ಏನಾದರೂ ಪ್ರದೀಪ್ ಈಶ್ವರ್ಗೆ ಕಾಳಜಿ ಇದ್ರೆ ಬಲಿಜ ನಿಗಮ ಏನಿದೆ ಅದಕ್ಕೆ ಸರ್ಕಾರದಿಂದ ಹಣ ಕೊಡಿಸ್ಲಿ, ಅದನ್ನ ಬಿಟ್ಟು ಈ ರೀತಿಯಾಗಿ ರಾಜಕೀಯ ಮಾಡೋದು ಬೇಡ ಅನ್ನುವಂತಹ ಒಂದು ಆಕ್ರೋಶದ ಮಾತುಗಳನ್ನ ಪ್ರದೀಪ್ ಈಶ್ವರ್ ವಿರುದ್ಧ ಸಂಸದ ಪಿಸಿ ಮೋಹನ್ ಅವರು ಆಡಿರುವಂತದ್ದು. ಒಟ್ಟಾರೆಯಾಗಿ ನಿನ್ನೆ ಪ್ರದೀಪ್ ಈಶ್ವರ್ ಅವರ ಒಂದು ವರ್ತನೆ ಇದೆ, ಅದು ರಾಜಕೀಯ ವಲಯದಲ್ಲಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶ್ರೀನಿವಾಸ್.